ವೆಯ್ಟರ್ ಅಂದ್ರೆ ಪೀಟರ್ ಅಲ್ಲ. ಅನ್ಸಿದ್ದು ಇದು ಸಿ ನೈಸ್ ಅಲ್ಲ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮಿತಾಲಿ ಅವರ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬೆಳಿಗ್ಗೆ 8 ಗಂಟೆಗೆ. ಇವತ್ತು ಆಕ್ಚುಲಿ ನನಗೆ ಶೂಟ್ ಇದೆ ಆಯ್ತಾ. ಸೊ ನನ್ನ ಶೂಟ್ ಡೇ ಹೇಗೆ ಹೋಗುತ್ತೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಆಫ್ ಬ್ಲಾಗ್. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಓಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ, ಸೇಲ್ ಕುಕ್ಡ್ ಓಟ್ಸ್. ನಾನು ಹೇಳಿದ್ದೆಲ್ಲ ಇದು ವಿಡಿಯೋ ನಾನು ಖಂಡಿತ ನಾಳೆ ಇಲ್ಲ ನಾಡ್ದು ಒಳಗಡೆ ಹಾಕ್ತೀನಿ, ಹೌ ಟು ಪ್ರಿಪೇರ್ ಕುಕ್ ಹೆಲ್ದಿ ಓಟ್ಸ್ ಅಂತ ಹೇಳ್ಬಿಟ್ಟು. ಅಂಡ್ ಇಟ್ಸ್ ಟೇಸ್ಟಿ ಆಲ್ಸೋ. ಸೊ ಓಟ್ಸ್ ರೆಡಿ ಮಾಡ್ಕೊಂಡಿದ್ದೆ, ಇಷ್ಟು ಓಟ್ಸ್ ತಿನ್ಕೊಂಡು ಹೊರಟ್ಬಿಡ್ತೀನಿ. ಹೊರಟು ಇನ್ನ ಆಕ್ಚುಲಿ ರೈಸ್ ಚಿಕನ್ ಇತ್ತಾಯ್ತಾ, ಬಟ್ ಬೆಳಗ್ಗೆ ತಿಂದ್ರೆ ಟಮ್ಮಿ ಬ್ಲೋಟ್ ಆಗ್ಬಿಡುತ್ತೆ. ಆಲ್ರೆಡಿ ಹೊಟ್ಟೆ ಸರಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಓಡಿಸ್ತಿದ್ದ ಇದ್ದೀನಿ. ಇವಾಗ ಇದನ್ನ ತಿನ್ಕೊಂಡು ಸೀದಾ ಹೊರಡ್ತೀನಿ. ಆಸ್ ಯೂಶುವಲ್ ಗೈಸ್, ಆಲ್ವೇಸ್ ಲೇಟ್. ಇವತ್ತು ಲೇಟು. ಆಕ್ಚುಲಿ 9 ಗಂಟೆಗೆ ನಾನು ಮನೆ ಬಿಡಬೇಕಿತ್ತು. ಇವಾಗ ಟೈಮ್ ಆಯ್ತು ಅನ್ಸುತ್ತೆ, 9:15, 9:20 ಆಯ್ತು. ಸೊ ಮೇಕಪ್ ಎಲ್ಲ ಆಗಿದೆ, ಸ್ವಲ್ಪ ಫೈನಲ್ ಟಚ್ ಕೊಡ್ಬೇಕಷ್ಟೇ. ಓಟ್ಸ್ ತಿನ್ನೋದು, ಸೀದಾ ಹೊಡೋದು, ಲೊಕೇಶನ್ಗೆ ಹೋಗ್ಬಿಟ್ಟು ಮಾತಾಡೋಣ. ಸೊ ಗೈಸ್, ಫೈನಲಿ ವಿ ರೀಚ್ ದ ಲೊಕೇಶನ್. ತುಂಬ ಹಳೇದು ಅನ್ಸುತ್ತೆ, ಬಟ್ ಇಟ್ಸ್ ವೆರಿ ನೈಸ್ ಆಯ್ತಾ. ಒಂಥರ ಹ್ಯಾಲೋವಿನ್ ಸೆಟಪ್ ಮಾಡಿಟ್ಟಿದ್ದಾರೆ. ಐ ಶೋ ಯು ದ ಲೊಕೇಶನ್, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಗೈಸ್, ದಿಸ್ ಇಸ್ ದ ಪ್ಲೇಸ್. ನೋಡಿ, ಒಂಥರ ಕೋಸಿಯಾಗಿ ಇಟ್ಸ್ ಸೋ ಬ್ಯೂಟಿಫುಲ್. ನನಗೆ ಅಟ್ರಾಕ್ಟಿವ್ ಅನಿಸಿದ್ದು ಇದು ಸಿ ನೈಸ್ ಅಲ್ಲ. ತುಂಬ ಮಾಡಿಟ್ಟಿದ್ದಾರೆ ಇದೇ ಥರ, ಲೈಕ್ ದರ್ ಈಸ್ ಎಲ್ಲ ಕಾರ್ನರಲ್ಲೂ ಇದೆ. ಸೋ ಗುಡ್. ಸೊ ಇವಾಗ ಶೂಟಿಂಗಿಗೆ ಆಲ್ರೆಡಿ ಸೆಟಪ್ ಎಲ್ಲ ಮಾಡಿಟ್ಟಿದ್ದಾರೆ. ಇನ್ನು ನನಗೆ ಸ್ಕ್ರಿಪ್ಟ್ ಬಂದಿಲ್ಲ, ಬಂದ ತಕ್ಷಣ ವಿಲ್ ಸ್ಟಾರ್ಟ್ ಶೂಟಿಂಗ್. ಇನ್ನು ಟ್ರಾಫಿಕ್ ಗೈಸ್ ಬರೋ ಸತಿಗೆ ಸಾಕು ಬೇಕಾಯಿತು. ಲಿಟ್ರಲಿ 3 hours ಅಲ್ಲ, ಆಲ್ಮೋಸ್ಟ್ 2 hours ಆಯ್ತು ನನಗೆ ಇಲ್ಲಿಗೆ ಬರೋಕ್ಕೆ. ಸೊ ನೋಡೋಣ ಏನು ಅಂತ ಹೇಳ್ಬಿಟ್ಟು. ಇನ್ನು ಶೂಟ್ದು ಥೀಮ್ ನನಗೆ ಏನೂ ಹೇಳಿರಲಿಲ್ಲ. ಸೊ ನೋಡ್ಬೇಕಿನ್ನ ಏನು ಅಂತ ಹೇಳಿಬಿಟ್ಟು. ನಾನು ಲೈಟಾಗಿ ಹೆಂಗೋ ಓಟ್ಸ್ ತಿನ್ಕೊಂಡು ಬಂದಿದ್ದೀನಿ. ಮಧ್ಯಾಹ್ನ ತನಕ ಏನು ಹೊಟ್ಟೆ ಹಸಿರಲ್ಲ. ಸೊ ವಿಲ್ ಸಿ. ಸೊ ಗೈಸ್, ಇವಾಗ ಒಂದು ಫಸ್ಟ್ ಶಾರ್ಟ್ ಫಿನಿಶ್ ಆಗಿದೆ. ನೆಕ್ಸ್ಟ್ ವಿ ಆರ್ ಡೂಯಿಂಗ್ RCB ವರ್ಸಸ್ CSK ಒಂದು ಕಾನ್ಸೆಪ್ಟ್ ಅಲ್ಲಿ. ಐ ಗಾಟ್ CSK to say change him come. ಗೈಸ್ ಹೇಗೆ ಕಾಣಿಸ್ತು? ಸೊ ಇವಾಗ ಇನ್ನು 4 ಸ್ಕ್ರಿಪ್ಟ್ ಇದೆ, ಆಗುತ್ತೆ. ಇನ್ನು ಮ್ಯಾಕ್ಸಿಮಮ್ 2 hours ಮುಗಿಸಿ ಮನೆಗೆ ಹೋಗ್ತಿದ್ದೀವಿ. ಹೊಟ್ಟೆ ಹಸಿ ಸ್ಟಾರ್ಟ್ ಆಯಿತು ಅಂದರೆ ನೋಡಿ. ನಾವು ಬಿಸಿಲಲ್ಲಿ ಈ ಥರ ಸುಟ್ಟಿ ವಿಡಿಯೋ ಮಾಡ್ತಿದ್ದೀವಿ, ನೀವು ಒಂದು ಲೈಟ್ ಮಾಡಲ್ಲ ಅಂತ ಹೇಳ್ತೀರಾ. ಎಷ್ಟು ಎಫರ್ಟ್ ಇರುತ್ತೆ ನೋಡಿ. 30 seconds ಇದೆ. ಹಾಯ್ ಗಾಯ್ಸ್, ನಮ್ಗೆ ಇವಾಗ ಲಂಚ್ ಬ್ರೇಕ್ ಬಿಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬೇರೆ ಆರ್ಟಿಸ್ಟ್ಗಳದ್ದು ಶೂಟ್ ಆಗ್ತಾ ಇದೆ. ಹೊಟ್ಟೆ ಹಸಿತಾ ಇದೆ. ನಾನೊಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದೆ ಆ್ಯಂಡ್ ಒಂದು ಗಾರ್ಲಿಕ್ ಫ್ರೈಡ್ ರೈಸ್ ಆ್ಯಂಡ್ ಯಾವುದೋ ಒಂದು ಚಿಕನ್ ಸ್ಟಾಟಸ್ ಆರ್ಡ್ರ್ ಮಾಡಿದ್ದೀವಿ. ಐ ಡೋಂಟ್ ನೋ ವಾಟ್ ಅಂತ, ಬಟ್ ಸ್ಪೈಸಿ ಆಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಐ ವಾಂಟೆಡ್ ಟು ಹ್ಯಾವ್ ಲೈಮ್ ಜ್ಯೂಸ್ ಆಯಿತಾ, ಇರಲಿಲ್ಲ. ಸೊ ಹಾಗಾಗಿ ಬಿಟ್ಟಕ್ಕೆ ಮಾಸ. ಇವಾಗ ಊಟ ಮಾಡೋದು. ಊಟ ಮಾಡಿ ನನಗಿನ್ನೂ 3 ಸ್ಕ್ರಿಪ್ಟ್ಸ್ ಇದೆ. ಅಷ್ಟಾದರೆ ಪ್ಯಾಕಪ್ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಇನ್ನು ಡೈರೆಕ್ಟ್ರಿನೇ ಸ್ಕ್ರಿಪ್ಟ್ಸ್ ಕೊಡ್ತಾರೋ ಗೊತ್ತಿಲ್ಲ. ಸಾಂಗ್ ಪ್ಲೇ ಆಗ್ತಿದೆ. ಇನ್ ಕೇಸ್ ಕಾಪಿ ರೈಟ್ಸ್ ಹೊಡೆದ್ರೆ ನಾನು ಮನೆಗೆ ಹೋಗಿ ವಾಯ್ಸ್ ಓವರ್ ಮಾಡ್ತೀನಿ. ಆ್ಯಂಡ್ ನೈಸ್ ಗೈಸ್, ಒಂಥರ ಚೆನ್ನಾಗಿದೆ ಪ್ಲೇಸ್. ನನಗೆ ಈ ಥರ ಕೂಸಿ ಆಗಿರೋದು ತುಂಬ ಇಷ್ಟ ಆಗುತ್ತೆ. ನಾಟ್ ಟೂ ಬ್ರೈಟ್ ಲೈಟ್ ಆ್ಯಂಡ್ ತುಂಬ ವಾರ್ಮು ಅಂತಲ್ಲ. ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಇವಾಗ ಊಟ ಮಾಡಿ ನೆಕ್ಸ್ಟ್ ಏನು ಅಂತ ಹೇಳಿ ತೋರಿಸಿ. ನಾನು ತುಂಬ ಕ್ಲಿಪ್ ತೆಗ್ದಿದ್ದೀನಿ ಆಲ್ರೆಡಿ ಶೂಟಿಂಗ್ದು. ನೋಡೋಣ ಎಡಿಟಿಂಗ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಹಾಕ್ತೀನಿ ಅಂತ. ಬಟ್ ಇಟ್ ವಾಸ್ ಅ ಫನ್ ಶೂಟಿಂಗ್ ವಿತ್ ದಿಸ್ ಟೀಮ್. ಐ ಜಸ್ಟ್ ಲವ್ಡ್ ಇಟ್. ಈಗ ನಂದು ಬಂತು ಅಂತ ಅನಿಸುತ್ತೆ ಫ್ರೈಡ್ ರೈಸು. ಫ್ರೈಡ್ ರೈಸ್, ಎಗ್ ಫ್ರೈಡ್ ರೈಸ್ ಬರ್ನಾ? ಓಕೆ. ಸೊ ನಂದು ಬಂತು. ನನಗಂತೂ ಹೊಟ್ಟೆ ಹಸಿತಾ ಇದೆ. ನಾನು ಫಸ್ಟ್ ಊಟ ಮಾಡ್ತೀನಿ. ದಿಸ್ ಲುಕ್ಸ್ ಯಮ್ಮಿ. ತಿಂದು ಹೇಳ್ತೀನಿ ಇವಾಗ ಹೆಂಗಿದೆ ಅಂತ. ಚೆನ್ನಾಗಿರುತ್ತೆ. ಸೊ ಫೈನಲಿ ಶೂಟ್ ಮುಗೀತು. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಇವಾಗ ಟೈಮ್ ಆಗಿದೆ ಸಂಜೆ 7 ಗಂಟೆ ಆಗಿದೆ. ಆಕ್ಚುಲಿ 11 o'clock ನಾನು ಲೊಕೇಶನ್ ರೀಚ್ ಆಗಿದೆ ಆಯ್ತಾ. ಸೊ ನನಗೆ ನೆನೆ ಏನು ಹೇಳಿದ್ರು ಅಂದ್ರೆ ಡೀಟೇಲ್ಸ್ ಹೇಳ್ಬೇಕಾದ್ರೆ 4 hours ಇರುತ್ತೆ ಶೂಟ್ ಅಂತ ಹೇಳಿದ್ರು. ಬಟ್ ಇನ್ ಬಿಟ್ವೀನ್ ಬೇರೆ ಆಕ್ಟರ್ಸ್ ಎಲ್ಲ ಬಂದಿರೋದ್ರಿಂದ
ಇಷ್ಟೊತ್ತಾಯ್ತು ಮುಗಿಸ್ಕೊಂಡು ಇನ್ನೂ ಒಂದು ಸ್ಕ್ರಿಪ್ಟ್ ಪೆಂಡಿಂಗ್ ಇದೆ, ಇದು ಬೇರೆ ದಿನ ಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಮತ್ತೆ ನಾನು ಹೊರಟು ಬಂದೆ, ಬಿಕಾಸ್ ನನಗೂ ಕೆಲಸ ಆಯ್ತು. ಇಲ್ಲಿ ಬಂದ್ರೆ ಮನೆ ಹತ್ರ ಈ ಸೈಡು ಫುಲ್ಲು ಮಳೆ ಬಂದಿದೆ, ಸಖತ್ತಾಗಿದೆ ಕ್ಲೈಮೇಟ್ ಇರ್ಬೋದು. ಆ್ಯಂಡ್ ಈ ಮಳೆ ಬಂದಾಗ ಮಣ್ಣಿಂದು ಸ್ಮೆಲ್ ಬರುತ್ತೆ ನೋಡಿ, ಸೋ ಗುಡ್. ಆಮೇಲೆ ಸೋ ಗುಡ್, ನಾನು ಅದನ್ನೇ ನೋಡ್ತಾ ಇದ್ದೆ. ನೇಚರ್ ಎಲ್ಲ ಎಷ್ಟು ಚಂದ ಅಲ್ಲ, ಕೆಲವೊಂದ್ಸತಿ ಮಳೆ ಬಂದಾಗ ಮಣ್ಣೆಲ್ಲ ನೆಂದಾಗ ಎಷ್ಟು ಚಂದ ಅಲ್ಲ. ಇವಾಗ ನನಗೆ ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನಾನು ಮಧ್ಯಾಹ್ನ ಚೆನ್ನಾಗಿ ಫ್ರೈಡ್ ರೈಸ್ ತಿಂದೆ, ಬಟ್ ಅಂದ್ರೂ ನಂಗೆ ಯಾಕೋ ಹೊಟ್ಟೆ ಹಸಿತಾ ಇದೆ. ಸೊ ಮನೆಗೆ ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಓಟ್ಸ್ ತಿನ್ಕೊಂಡ್ಬಿಡೋಣ ಅಂತ ಅನ್ಕೋತಾ ಇದ್ದೀನಿ. ಇನ್ನೊಂದು ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯ್ತು, ಇನ್ನೊಂದು ಹಾಫ್ ಆನ್ ಅವರ್ಲಿ ಮನೆ ರೀಚ್ ಆಗಿಬಿಡ್ತೀನಿ. ಮನೆ ರೀಚ್ ಆಗಿ ನೆಕ್ಸ್ಟ್ ಪ್ಲಾನ್ ಏನು ಅಂತ ಇನ್ನೇನು ಡಿಸೈಡ್ ಮಾಡಿಲ್ಲ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಗೆಟ್ ಬ್ಯಾಕ್.